ತಾಯಿ ಚಾಮುಂಡೇಶ್ವರಿ ದೇವಿಯನ್ನು ಮಹಿಷಾಸುರಮರ್ದಿನಿ ಎಂದು ಏಕೆ ಕರೆಯುತ್ತಾರೆ ಎಂದು ತಿಳಿಯೋಣ ಬನ್ನಿ. ಚಾಮುಂಡೇಶ್ವರಿ ದೇವಿಯವರ ದೇವಸ್ಥಾನ ಮೈಸೂರು ಹತ್ತಿರದ ಚಾಮುಂಡಿ ಬೆಟ್ಟದ ಮೇಲೆ ಸ್ಥಿತವಾಗಿದೆ. ಈ ದೇವಿಯನ್ನು ದುರ್ಗೆಯ ಅವತಾರವಾಗಿ ಭಕ್ತರು ಪೂಜಿಸುತ್ತಾರೆ. ಬಹುಶಕ್ತಿಶಾಲಿಯಾದ ಮಹಿಷಾಸುರ ಎಂಬ ರಾಕ್ಷಸನು ದೇವತೆಗಳ ಮೇಲೆಯೇ ಆಕ್ರಮಣ ಮಾಡುತ್ತಿದ್ದ. ಆತನು ಮೈಸೂರು ಪ್ರದೇಶವನ್ನೇ ತನ್ನ ರಾಜಧಾನಿ ಮಾಡಿಕೊಂಡಿದ್ದ. ಬ್ರಹ್ಮನಿಂದ ಅಪಾರ ತಪಸ್ಸು ಮಾಡಿ ಮನುಷ್ಯನಿಂದ ಬಾರದ ಮರಣ ಎಂಬ ವರವನ್ನು ಪಡೆದುಕೊಂಡಿದ್ದ ಅವನು ದೇವತೆಗಳಿಗೆ ದೊಡ್ಡ ಬಾಧೆಯಾಗಿದ್ದ. ಇದರಿಂದ ದೇವತೆಗಳು ದುರ್ಗಾದೇವಿಯನ್ನು ಪ್ರಾರ್ಥಿಸುತ್ತಾರೆ. ಅಂದಾಗ ಪಾರ್ವತಿ, ಲಕ್ಷ್ಮೀ, ಸರಸ್ವತಿ ಮೂವರು ದೇವಿಯಲು ತಮ್ಮ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ವಿಶೇಷ ಶಕ್ತಿಯಾಗಿರುವ ಚಾಮುಂಡೇಶ್ವರಿ ದೇವಿಯ ಅವತಾರವನ್ನು ಸೃಷ್ಟಿಸುತ್ತಾರೆ. ಚಾಮುಂಡೇಶ್ವರಿ ದೇವಿ ಭಯಾನಕ ಯುದ್ಧದಲ್ಲಿ ಮಹಿಷಾಸುರನನ್ನು ಕೊಂದರು. ಇಂದಿಗೂ ಆ ಸ್ಥಳವನ್ನು ಮಹಿಷಾಸುರನ ಹತ್ಯೆಯ ಸ್ಥಳ ಎಂದು ಗೌರವಿಸುತ್ತಾರೆ. ಈ ಕಾರಣಕ್ಕೆ ದೇವಿಯನ್ನು ಮಹಿಷಾಸುರ ಮರ್ದಿನಿ ಎಂದು ಕರೆಯಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಗಾಡ್ ಬ್ಲೆಸ್ ಯು.